ಇಂಟೆಲಿಜೆನ್ಸ್ ರಿಪೋರ್ಟ್ ಗ್ಯಾದರ್ ಮಾಡಕ್ ಕಳಿಸಿದ್ರೆ ಬಜರಂಗ್ ಪೋಸ್ಟ್ ಮೇಲೆ ಒಂದು 6 ಜನ ನಮ್ಮ ಸೈನಿಕರು ಹೋಗ್ತಾರೆ. ಲೆಫ್ಟಿನೆಂಟ್ ಸೌರವ್ ಕಾಲಿಯಾ ಅಂತ, ಅವ್ರ ಜೊತೆ ಒಂದು 5 ಜನ ಸೈನಿಕರು ಕೋರ್ ಜಾಟ್ ಅಂತ ಒಂದು ರೆಜಿಮೆಂಟ್ ಇದೆ, ಆ ಬಜರಂಗ್ ಪೋಸ್ಟ್ ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. 21 ದಿನದ ನಂತರ ಈ 6 ಬಾಡಿಗಳನ್ನ ಕೊಟ್ಟಾಗ, ವಾಪಸ್ ಭಾರತೀಯ ಸೈನಿಕ ಕಳಿಸ್ಕೊಟ್ಟಾಗ, ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ್ರೆ ನಾಟ್ ಓನ್ಲಿ ದ ಇಂಡಿಯನ್ ಆರ್ಮಿ, ದ ವರ್ಲ್ಡ್ ವಾಸ್ ಶಾಕ್. ಯಾವುದೇ ಒಬ್ಬ ಸೈನಿಕ ಸಾಯ್ತಾನೆ ಅಂದ್ರೆ ತೀರ್ಕೊಂಡ, ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡಿದ ಅಂತಂದ್ರೆ ಅದು ಬೇಜಾರು, ನೀವು ಉಳಿದವರು ಬೇಜಾರಾಗೇ ಆಗುತ್ತೆ, ಯಾರು ಗೊತ್ತಾಗುತ್ತಲ್ಲ. ಬಟ್ ಫಾರ್ ಮೀ ಇಟ್ ವಾಸ್ ಅ ಪರ್ಸನಲ್ ಲಾಸ್ ಇನ್ ದ ಹಿಸ್ಟ್ರಿ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ, ಐ ರಿಪೀಟ್, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಯೂನಿಟ್ಗೆ ಒಂದು ಯುದ್ಧದಲ್ಲಿ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನಮ್ಮ ಯೂನಿಟ್ ಆದಂತ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ. ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು, ಕೆಳಗಡೆ ಬಂದಾಗ ರಾತ್ರಿ ಹೋಗ್ಬಿಟ್ಟಿದೆ, ಸುಮಾರು ರಕ್ತ ಸೋರಿದೆ, ಸುಮಾರು ಇನ್ಫೆಕ್ಷನ್ ಆಗಿದೆ. ಡಾಕ್ಟರ್ ನನ್ನ ನೋಡಿದ ತಕ್ಷಣ, ಕೆಳಗಡೆ ಬಂದು ಡಾಕ್ಟರ್ ನೋಡಿದ ತಕ್ಷಣ ಹೇಳ್ತಾರೆ, ನವೀನ್ ಇಟ್ಸ್ ಮಿರಾಕಲ್ ಯು ಸರ್ವೈವ್ಡ್. ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ, ಶ್ರೀನಗರ ಹತ್ರ ಸ್ವಲ್ಪ ದೂರ ಹೋಗಿರ್ತೀವಿ, ಅವಾಗ ನರ್ಸಿಂಗ್ ಅಸಿಸ್ಟೆಂಟ್ ಎದ್ದೇಳು ಹೇಳ್ತಾರೆ ನಮಗೆ, ಸಾಬ್ ಕೋಟ್ ಅನ್ಕೋಟ್ ಹೇಳ್ತಾರೆ, ಸಾಬ್ ಡಾಕ್ಟರ್ ಒಟ್ಟೆ ಮನಾಕಿ, ಅವ ಡಾಕ್ಟರ್ ಎದ್ದೇಳ್ಬೇಡ ಅಂತ ಹೇಳ್ತಾರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ. ಕಾರ್ಗಿಲ್ ಯುದ್ಧ ಆದಿದ್ದು 99ರಲ್ಲಿ. ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಬಹುಶಃ ಎಲ್ಲ ಹುಟ್ಟಿರ್ಲಿಲ್ಲ, 25 ವರ್ಷ ಆದಂತ ಕಾರ್ಗಿಲ್ ಕದನ. ಕಾರ್ಗಿಲ್ ಯುದ್ಧ ಹೇಗೆ ಶುರು ಆಯ್ತದೆ, ಶ್ರೀನಗರದಿಂದ ಅಲ್ಲಿ ಹೈವೇ ಇದೆಯಲ್ಲ, ಶ್ರೀನಗರ್ ಟು ಹೈವೇ ಲೈಫ್ ಲೈನ್ ಅಂತ ಹೇಳ್ತೀವಿ. ಅಂದ್ರೆ ಆ ಗಡಿ ಪ್ರದೇಶದಲ್ಲಿ ಬರುವಂತ ಏನೇನು ಕನೆಕ್ಟಿವಿಟಿ ಇದೆ, ಎಲ್ಲೆಲ್ಲಿ ಪೋಸ್ಟ್ಗಳಿದ್ದಾವೆ, ಎಲ್ಲೆಲ್ಲಿ ಬಡಲೇನ್ಗಳಿದ್ದಾವೆ, ಅದು ಒಂದೇ ಒಂದು ಹೈವೇ. ಇನ್ನೊಂದು ಹೈವೇ ಬಹಳ ತುಂಬಾ ದೂರ ಆಗುತ್ತೆ, ಹಿಮಾಚಲ ಪ್ರದೇಶದಿಂದ ಬರೋದು. ಸೊ ದಿಸ್ ಇಸ್ ಕನ್ಸಿಡರ್ಡ್ ಲೈಫ್ ಲೈನ್ ಅಂತ ಹೇಳಿ. NH1A ಅಂತಾರೆ, ಇವಾಗ ಅದಕ್ಕೆ NH1 ಡೆಲ್ಟಾ ಅಂತ ಹೇಳ್ತಾರೆ, ಡಿ ಅಂತ ಹೇಳಿ. ಅದು ಸುಮಾರು 400 ಕಿಲೋಮೀಟರ್ ಹೈವೇ, ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ. ಸೊ ನಾವು ಎಲ್ಲಾ ಬೆಟ್ಟವನ್ನು ಕಾಯಕ್ಕಾಗಲ್ಲ. ಯಾವ ಬೆಟ್ಟಗಳನ್ನ ಕಾಯ್ತೀವಿ ಅಂದ್ರೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮಗೆ ಲೈನ್ ಆಫ್ ಕಂಟ್ರೋಲ್ ಕಾಣುತ್ತೋ, ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಲೈನ್ ಆಫ್ ಕಂಟ್ರೋಲ್ ಅಬ್ಸರ್ವ್ ಮಾಡಬಹುದು. ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಈ ಹೈವೇನ ಡಾಮಿನೇಟ್ ಮಾಡಬಹುದು, ಇಂಥ ಬೆಟ್ಟಗಳನ್ನ ಮಾತ್ರ ಆಕ್ಯುಪೈ ಮಾಡೋದು ಕುತ್ಕೊಂತೀವಿ. ಇವಾಗ ಇಮ್ಯಾಜಿನ್ ಮಾಡಿ, ಬೆಟ್ಟದ ಮೇಲೆ ಒಂದು 10 ಜನ ಕುತ್ಕೊಂಡಿರ್ತಾರೆ ಅಂತಂದ್ರೆ ಅವರಿಗೆ ಊಟ ಯಾರಾದ್ರೂ ತಲುಪಿಸ್ಬೇಕು, ಮೆಡಿಸಿನ್ ತಲುಪಿಸ್ಬೇಕು, ಆರ್ಮ್ಸ್ ಅಂಡ್ ಅಮ್ಯುನಿಷನ್ ತಲುಪಿಸ್ಬೇಕು. ಅದನ್ನ ಹೆಂಗ್ ಮಾಡ್ತಾರೆ? ಅಲ್ಲಿ 10 ಜನ ಇದ್ರಂದ್ರೆ ಒಂದು 10 ಜನ ಕೆಳಗಡೆಯಿಂದ ಆ ಊಟದ ಸಾಮಗ್ರಿಗಳನ್ನಾಗಲಿ, ಮೆಡಿಸಿನ್ಸ್ ಆಗಲಿ, ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಆಗಲಿ ಮೇಲ್ಗಡೆ ಕೊಡ್ತಾರೆ, ಕೊಟ್ಟು ಮತ್ತೆ ಕೆಳಗೆ ಬರ್ತಾರೆ. 10 ದಿವಸಕ್ಕೆ ಒಂದು ವಾರಕ್ಕೆ ಒಂದ್ಸಲ ಈ ತರ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡ್ಕೊಡ್ತಾರೆ. ಅವ್ರ ಮೇಲೆ ಹೋಗ್ತಾರೆ, ಕೊಟ್ಟು ಕೆಳಗೆ ಬರ್ತಾ ಇರ್ತಾರೆ. ಬಟ್ ನಿಮ್ಗೆಲ್ಲ ಬಂದು ತುಂಬಾ ಹಿಮ ಬೀಳುತ್ತಲ್ಲ, ಅವಾಗ ಹಿಮ ಜಾಸ್ತಿ ಇದ್ದಾಗ ಏನಾಗುತ್ತೆ, ಮೇಲಿದ್ದವ್ರು ಮೇಲ್ ಸಿಗಾಕೊಂತಾರೆ, ಕೆಳಗಿದ್ದವ್ರು ಕೆಳಗೆ ಸಿಗಾಕೋತಾರೆ. ಹತ್ತದ ಮೋಡ್ ಆಫ್ ಕಮ್ಯುನಿಕೇಶನ್, ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಇರಲ್ಲ, ಆ ರೂಟ್ ಕಟ್ ಆದ್ಮೇಲೆ ಓಡಾಡಕ್ಕಾಗಲ್ಲ. ಹಂಗಾಗಿ ಏನ್ ಮಾಡ್ತೀವಿ ಅಂದ್ರೆ ವಿಂಟರ್ ವೆಕೆಟೆಡ್ ಪೋಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಹಿಮ ಯಾವಾಗ ಬೀಳಕ್ ಸ್ಟಾರ್ಟ್ ಆಗುತ್ತೋ ಅವಾಗ ಆ ಬೆಟ್ಟವನ್ನ ಖಾಲಿ ಮಾಡಿ ಕೆಳಗಡೆ ಬರ್ತೀವಿ. ಹಿಮ ಯಾವಾಗ ಕರಗಕ್ಕೆ ಶುರು ಆಗುತ್ತೋ ಮತ್ತೆ ನಮ್ಮ ಬೆಟ್ಟಗಳನ್ನ ಹೋಗಿ ನಾವು ಆಕ್ಯುಪೈ ಮಾಡ್ಕೊಳ್ತೀವಿ. ಲೈನ್ ಆಫ್ ಕಂಟ್ರೋಲ್ ಆಚೆ ಏನಿದೆ ಪಾಕಿಸ್ತಾನದವರು, ಅವರು ಸೇಮ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್, ಅದೇ ತರ ಚಳಿ, ಅದೇ ತರ ಮಳೆ, ಅದೇ ತರ ಗಾಳಿ, ಅದೇ ತರ ಸೇಮ್ ಅಟ್ಮಾಸ್ಫಿಯರಿಕ್ ಕಂಡೀಷನ್ಸ್, ಅವರು ಕೂಡ ಈ ಪದ್ಧತಿನ ಫಾಲೋ ಮಾಡ್ತಾರೆ. ಅವರು ಹಿಮ ಬಿಟ್ಟಿದ್ರೆ ಅವ್ರ ಬೆಟ್ಟವನ್ನ ಖಾಲಿ ಮಾಡ್ಕೊಂಡು ಹೋಗ್ತಾರೆ, ಹಿಮ ಕರಿದ ನಂತರ ಅವ್ರ ಬೆಟ್ಟದಲ್ಲಿ ಕೂತ್ಕೊಂಡ್ರೆ ನಾವು ನಮ್ಮ ಬೆಟ್ಟದಲ್ಲಿ ಬಂದು ಕೂತ್ಕೊಂತೀವಿ. ಮತ್ತೆ ಇದೇ ಸಿಸ್ಟಮ್ ಪ್ರತಿ ವರ್ಷ ನಡೀತಾನೆ ಇದೆ. 99ರಲ್ಲಿ ಏನಾಗುತ್ತೆ ಅಂದ್ರೆ, ಸಮಯದ ಅಭಾವ, ಎಲ್ಲ ಬ್ಯಾಕ್ ಗ್ರೌಂಡ್ ಹೇಳಕ್ಕಾಗಲ್ಲ, ಯಾಕಂದ್ರೆ ನ್ಯೂಕ್ಲಿಯರ್ ಬ್ಲಾಸ್ಟ್ ಮಾಡಿ ನಿಮ್ಗೆ ಗೊತ್ತಿರ್ಬೋದು. 97, 98 ಅಲ್ಲಿ ಇಂಡಿಯಾ ಕಂಡಕ್ಟೆಡ್ ನ್ಯೂಕ್ಲಿಯರ್ ಬ್ಲಾಸ್ಟ್, ಬುದ್ಧಾಸ್ ಮೈನ್ಸ್ ಅಂತ ಹೇಳಿದ್ರಲ್ಲ, ಆ ನ್ಯೂಕ್ಲಿಯರ್ ಬ್ಲಾಸ್ಟ್ ಮಾಡಿದ ಸುಮಾರು 14 ದಿನದಲ್ಲಿ ಅವರು ಕೂಡ ಮಾಡ್ತಾರೆ. ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಆಗುತ್ತೆ. ಏನೋ ಪ್ರೈಮ್ ಮಿನಿಸ್ಟರ್, ಆಗಿನ ಪ್ರಧಾನಿಯಾದ ವಾಜಪೇಯಿ ಅವರು ವಿಕ್ರಮತ್ವವನ್ನು ನಾವು ಬೆಳೆಸಬೇಕು, ಲಾಹೋರ್ ಬಸ್ ಡಿಪ್ಲೊಮೆಸಿ ಅಂತ, ಲಾಹೋರ್ ಬಸ್, ಇದೆಲ್ಲ ಆಗಬೇಕಾದ್ರೆ ಏನಾಗುತ್ತೆ, ಇದೆಲ್ಲಾದ್ರೂ ಮುಂದುವರೆದು ಬಿಟ್ರೆ, ಈ ತರ ಮಿತ್ರತಾ ಬೆಳೆದು ಬಿಟ್ರೆ, ಈ ತರ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಟ್ರೆ, ಆರ್ಮಿ, ದ ಪಾಕಿಸ್ತಾನ ಆರ್ಮಿ ವಿಲ್ ಲೂಸ್ ಇಟ್ ರೆಲೆವೆನ್ಸ್ ಅಂತ ಅವ್ರೇನ್ ಮಾಡ್ತಾರೆ, ಒಂದು ಷಡ್ಯಂತ್ರವನ್ನ ಮಾಡ್ತಾರೆ. ಏನು ಅಂತಂದ್ರೆ, 99ರಲ್ಲಿ ಹಿಮ ಬಿದ್ದಿದೆ, ನಾವು ಕೆಳಗೆ ಬಂದಿದೀವಿ, ಇನ್ನೇನು ಹಿಮ ಕರಗ್ತಾ ಇದೆ, ನಾವು ಬೆಟ್ಟಗಳನ್ನ ನಾವು ಆಕ್ಯುಪೈ ಮಾಡ್ಕೋಬೇಕನ್ನೋದ್ರಲ್ಲಿ ಅವರು ಬಂದು ನಮ್ಮ ಬೆಟ್ಟಗಳನ್ನ ಆಕ್ಯುಪೈ ಮಾಡಿ ಕುತ್ಕೊಂತಾರೆ. ಸೆಲೆಕ್ಟೆಡ್ ಒಂದಿಷ್ಟು ಬೆಟ್ಟದಲ್ಲಿ ಬಂದು ಕುತ್ಕೊಂತಾರೆ. ಇವಾಗ ನಮಗೆ ಗೊತ್ತಿರಲ್ಲ, ದ ಇಂಡಿಯನ್ ಆರ್ಮಿ ವಾಸ್ ನಾಟ್ ಕ್ಲಿಯರ್ಲಿ ಅವೇರ್ ಎಷ್ಟು ನಮ್ಮ ಬೆಟ್ಟದ ಮೇಲೆ ಎಷ್ಟು ಜನ ಬಂದು ಕುತ್ಕೊಂಡಿದ್ದಾರೆ, ಯಾವ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಇದೆಲ್ಲ ಇಂಟೆಲಿಜೆನ್ಸ್ ಫುಲ್ ರಿಪೋರ್ಟ್ ಇರೋಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ವಿ ಸೆಂಡ್ ಅ ಟೀಮ್ ಅಂಡ್ ಮೈಂಡ್ ಇಟ್ಸ್ ಕಾಲ್ಡ್ ರೆಕಾನೆಸನ್ಸ್ ಟೀಮ್ ಅಂತ ಹೇಳ್ತೀವಿ. ರೆಕಾನೆಸನ್ಸ್ ಅಂತಂದ್ರೆ ಅಲ್ಲಿ ಹೋಗಿ ಮೇಲ್ಗಡೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನ ಗ್ಯಾದರ್ ಮಾಡ್ಕೊಂಡು ಬರೋದಷ್ಟೇ, ಯುದ್ಧ ಮಾಡೋದಲ್ಲ. ದೇ ಗೋ ದೇರ್ ಅಂದ್ರೆ ಈ ಬೆಟ್ಟದನ್ನ ನಾವೇನಾದ್ರೂ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡಬೇಕಂದ್ರೆ ಆ ಬೆಟ್ಟದ ಮಧ್ಯದ ಹಂತದವರೆಗೂ ಹೋಗಿ ಅವರಿಗೆ ಗೊತ್ತಾಗಿಲ್ಲದಂಗೆ ರಾತ್ರಿ ಹೊತ್ತಲ್ಲಿ ಹೋಗಿ
ಬೆಳಗಿನ ಜಾವ ಅಬ್ಸರ್ವ್ ಮಾಡಿ ಎಷ್ಟು ಜನ ಇದ್ದಾರೆ, ಅವ್ರದ್ದು ಏನ್ ಆರ್ಮ್ಸ್ ಅಂಡ್ ಎಮಿನೇಷನ್ಸ್ ಇದೆ, ಇದನ್ನೆಲ್ಲ ನೋಟ್ ಮಾಡ್ಕೊಂಡು ಕೆಳಗೆ ಬರ್ತೀವಿ. ಸೊ ವಿ ಹ್ಯಾವ್ ಗ್ಯಾದರ್ಡ್ ಸಮ್ ಇಂಟೆಲಿಜೆನ್ಸ್. ಬಜರಂಗ್ ಪೋಸ್ಟ್ ಅಂತ ಒಂದಿದೆ, ಫಸ್ಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಗ್ಯಾದರ್ ಮಾಡಕ್ ಕಳಿಸಿದ್ದು. ಬಜರಂಗ್ ಪೋಸ್ಟ್ ಮೇಲೆ ಒಂದು 6 ಜನ ನಮ್ಮ ಸೈನಿಕರು ಹೋಗ್ತಾರೆ. ಲೆಫ್ಟಿನೆಂಟ್ ಸೌರಭ್ ಕಾಲಿಯಾ ಅಂತ, ಅವ್ರ ಜೊತೆ ಒಂದು 5 ಜನ ಸೈನಿಕರು, ಫೋರ್ಸ್ ಅಂತ ಒಂದು ರೆಜಿಮೆಂಟ್ ಇದೆ, ಆ ಬಜರಂಗ್ ಪೋಸ್ಟ್ ನ ಹತ್ತಲಿಕ್ಕೆ ಶುರು ಮಾಡ್ತಾರೆ. ಬಟ್ ನೀವು ಇಮ್ಯಾಜಿನ್ ಮಾಡಿ, ಬೆಟ್ಟದ ಮೇಲೆ ಕುತ್ಕೊಂಡಿದ್ದೀರಾ, ನೀವು ಕೆಳಗಡೆ ಏನ್ ನಡೀತಾರೆ ಎಲ್ಲ ಕಾಣುತ್ತೆ ನಿಮ್ಗೆ. ಬಟ್ ನಾವು ಕೆಳಗಡೆಯಿಂದ ಮೇಲೆ ಹೊತ್ತವರಿಗೆ ಬಂಡೆಗಳು ಹಿಂದೆ ಕುತ್ಕೊಂಡಿದ್ದವರು ಕಾಣಲ್ಲ, ಬಂಕರ್ ಒಳಗೆ ಕುತ್ಕೊಂಡಿದ್ದವರು ಕಾಣಲ್ಲ, ಸಂಕಟ ಒಳಗೆ ಕುತ್ಕೊಂಡಿದ್ದವರು ಕಾಣಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಹೋಗ್ತಾ ಹೋಗ್ತಾ ಒಂದು ಟ್ರ್ಯಾಪ್ ಅಲ್ಲಿ ಸಿಗಾಕೊತಾರೆ, ಚಕ್ರವ್ಯೂಹದಲ್ಲಿ ಸಿಗಾಕೊತಾರೆ. ಮೇಲ್ ಕುತ್ತಂತವ್ರು ಇವ್ರಿಗೆ ಎಲ್ಲಿವರೆಗೂ ಬಿಡ್ಕೊತಾರೆ ಅಂದ್ರೆ, ಎಲ್ಲಿವರೆಗೂ ನೀವು ಸ್ಮಾಲ್ ಆರ್ಮ್ಸ್ ಫೈರ್ ರೇಂಜ್ ಗುಂಡು ಹಾರಿಸಿದ್ರೆ ಎಲ್ಲಿವರೆಗೂ ಗುಂಡು ತಗುತ್ತೋ ಅಲ್ಲಿವರೆಗೂ ಅವ್ರು ಬರೋವರೆಗೂ ಸುಮ್ಮನಿರ್ತಾರೆ. ಆ ಬಂದ ನಂತರ, ಹತ್ರ ಬಂದ ನಂತರ ಏಕಾಏಕಿಯಾಗಿ ಅವ್ರ ಮೇಲೆ ಫೈರ್ ಸ್ಟಾರ್ಟ್ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಇವರು 6 ಜನ ಓಪನ್ ನಲ್ಲಿ ಇದ್ದಾರೆ, ಎಕ್ಸ್ಪೋಸ್ ಆಗಿದ್ದಾರೆ. ಬಟ್ ಅಲ್ಲಿ ಸುಮಾರು ಒಂದು 50ರಿಂದ 60, ಸುಮಾರು 80 ಜನ ಅಂತ ಹೇಳಿದ್ರು ಇಂಟೆಲಿಜೆನ್ಸ್. ಆಗಿನ ಫುಲ್ ಇಂಟೆಲಿಜೆನ್ಸ್ ಇಲ್ಲ, ಬಟ್ ಇಟ್ ಸಸ್ಪೆಕ್ಟೆಡ್ that there were around 80 enemy soldiers sitting there on top of Bajrang Fort. And 80 versus 6, there is no ratio, and these people in open fire ಶುರು. ನಾಟ್ ದಟ್ these 6 people ಏನ್ ಮಾಡ್ತಾರೆ, ಈಗ 6 ಜನ ಎಲ್ಲಿವರೆಗೂ ಅವರು ಗುಂಡು ಮದ್ದುಗಳಿತ್ತು ಅಲ್ಲಿವರೆಗೂ ಹೋರಾಡ್ತಾರೆ. ತದನಂತರ ಒಂದು ಸಮಯ ಹೇಗೆ ಬರುತ್ತಂದ್ರೆ, ಅವ್ರು ಇದ್ದಂತ ಗುಂಡು ಮದ್ದುಗಳೆಲ್ಲ ಖಾಲಿ ಆಗ್ತವೆ. ದೇ ಎಕ್ಸ್ಪೆಂಡ್ ಆಲ್ ದೇರ್ ಆಂಬಿಷನ್. And once they expend all their ammunition, they were taken prisoner of war. ಯುದ್ಧ ಬಂದಿ ಅಂತ ಹೇಳ್ತೀವಿ, ಯುದ್ಧ ಬಂದಿಗಳಾಗಿ ತಗೊಂತಾರೆ. Let me tell you, there's something called as Geneva Convention of Treatment of Prisoner of War ಅಂತ ಇದೆ. ಆ ಕನ್ವೆನ್ಷನ್, ಜೆನಿವಾ ಕನ್ವೆನ್ಷನ್ ನಲ್ಲಿ ಎಲ್ಲ ಕ್ಲಿಯರ್ ಆಗಿ ಬರೆದಿದೆ. ನೀವು ಒಂದ್ಸಲ ಯುದ್ಧ ಬಂದಿಗಳಾಗಿ ತಗೊಂತೀರಿ ಅಂದ್ರೆ, ಆ ಕಂಟ್ರಿ, ಆ ಸೋಲ್ಜರ್ಸ್ ಯಾವ ಕಂಟ್ರಿ ಬಿಲಾಂಗ್ ಮಾಡ್ತಾರೆ, ಅವ್ರಿಗೆ ಹೇಗೆ ತಿಳಿಸ್ಬೇಕು, ಅವ್ರಿಗೆ ಹೇಗೆ ಮೆಸೇಜ್ ಕೊಡಬೇಕು, ಅವ್ರನ್ನ ಹೇಗೆ ಡಿಸಾರ್ಮ್ ಮಾಡಬೇಕು, ಅವ್ರ ಹತ್ರ ಗುಂಡು ಮದ್ದುಗಳು ಇರ್ತಾವೆ, ಅವ್ರನ್ನ ಹೇಗೆ ಡಿಸಾರ್ಮ್ ಮಾಡಬೇಕು, ಮೆಡಿಕಲ್ ಇನ್ಸ್ಪೆಕ್ಷನ್ ಹೇಗಾಗಬೇಕು, ಅವ್ರನ್ನ ಯಾವ ತರ ಬಂದಿಗಳು ಹಿಡ್ಕೋಬೇಕು, ಎವ್ರಿಥಿಂಗ್ ಇಸ್ ಲೇಟ್ ಡೌನ್. ಇಂಡಿಯಾ ಇಸ್ ಅ ಸಿಗ್ನೇಟರಿ, ಸೋ ಇಸ್ ಪಾಕಿಸ್ತಾನ್. ಇಬ್ರು ಕೂಡ ಅದಕ್ಕೆ ಹಸ್ತಾಕ್ಷರ ಮಾಡಿದ್ವಿ, ವಿ ಆಲ್ರೆಡಿ ಸೈನ್ಡ್. ಬಟ್ ಪಾಕಿಸ್ತಾನ್ ಬೀಯಿಂಗ್ ಅ ರೋಗ್ ನೇಷನ್, ವಾಟ್ ದೇ ಡೂ ಇಸ್ ಬಿಯಾಂಡ್ ಇಮ್ಯಾಜಿನೇಷನ್. ಒಂದ್ಸಲ ಒಂದು ಪಾಸ್ ಮಾಡಿ ನೋಡೋಣ, ಯೋಚನೆ ಮಾಡಿ ನೋಡಿ. 21 ಗಂಟೆ ನಿಮ್ಗೆ ಏನಾದ್ರು ಊಟ, ನಿದ್ರೆ, ನೀರು ಏನಾದ್ರು ಸಿಗಲಿದ್ರೆ ಹೌ ಡು ಯು ಫೀಲ್? ಆಲ್ಮೋಸ್ಟ್ 1 ಡೇ ನಿಮ್ಗೆ ಏನಾದ್ರು ಸಿಗುತ್ತೆ, ವಾಟ್ ವಿಲ್ ಬಿ ಸ್ಟೇಟ್? ಅದೆಲ್ಲ ಬಿಡಿ, 24 ಗಂಟೆ ನಿಮ್ಗೆ ಮೊಬೈಲ್ ಸಿಗಲಿಲ್ಲ ಅಂದ್ರೆ ಹೌ ರೆಸ್ಟ್ಲೆಸ್ ಯು ಗೆಟ್. ಬಟ್ 21 ಡೇಸ್ ಈ 6 ಜನ ಕ್ಯಾಪ್ಚರ್ ಮಾಡಿ 21 ದಿನದ ನಂತರ ಅವರಿಗೆ ಆ 21 ದಿನದಲ್ಲಿ ಯಾವ ತರ ಚಿತ್ರ ಹಿಂಸೆ ಕೊಟ್ಟಿರ್ತಾರೆ ಅಂದ್ರೆ, ಇಟ್ ಈಸ್ ಬಿಯಾಂಡ್ ಎನಿಬಡಿ ಹ್ಯೂಮನ್ ಕಂಪ್ರಿಹೆನ್ಷನ್. 21 ದಿನದ ನಂತರ ಈ 6 ಬಾಡಿಗಳನ್ನ ಕೊಟ್ಟಾಗ, ವಾಪಸ್ ಭಾರತೀಯ ಸೇನೆಗೆ ಕಳಿಸ್ಕೊಟ್ಟಾಗ, ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ್ರೆ, ನಾಟ್ ಓನ್ಲಿ ದ ಇಂಡಿಯನ್ ಆರ್ಮಿ, ದ ವರ್ಲ್ಡ್ ವಾಸ್ ಶಾಕ್ ಟು ಸಿ ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಅವರಿಗೆ ಯಾವ ತರ ಚಿತ್ರ ಹಿಂಸೆ ಕೊಟ್ಟಿರ್ತಾರೆ ಅಂದ್ರೆ, ಸಿಗರೆಟ್ ಹಿಂದಿಂದ ಬಟ್ ಅಂತ ಇರುತ್ತಲ್ಲ, ಅದನ್ನ ಬಟ್ ತಗೊಂಡು ತಲೆ ಹೊಡೆದಿರ್ತಾರೆ. ಅದು ಹೊಡೆದ್ರಿಂದ ಸ್ಕಲ್ ಫ್ರಾಕ್ಚರ್ ಆಗಿದೆ, ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಬಿಸಿ ಕಬ್ಬಿಣದ ರಾಡ್ ಅನ್ನ ಕಿವಿಯಲ್ಲಿ ತೋರಿಸಿರ್ತಾರೆ, ಸಿಗರೆಟ್ ಇಂದ ಮೈ ತುಂಬಾ ಸುತ್ತಿರ್ತಾರೆ. ಅಂಡ್ ಇವನ್ ದ ಜೆನಿಟಲ್ಸ್ ವೇರ್ ನಾಟ್ ಸ್ಪೇರ್ಡ್. ಆ ದೇಹದಲ್ಲಿ ಇನ್ನೇನು ಜೀವ ಇಲ್ಲ ಅಂತ ಉಳಿದಾಗ ಅವ್ರನ್ನ ಗುಂಡಿಗೆ ಕೊಂದು ತೋಡಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. A soldier doesn't mind sacrificing his life, but trust me, a soldier wants to die with dignity and dignity. He doesn't mind sacrificing his life. Come to it, he will sacrifice his life. But the fact of the matter is, he doesn't want to be humiliated. He doesn't want to be tortured. He doesn't want to cry and die. ಯಾವುದೋ ಒಬ್ಬ ಸೈನಿಕ ಸಾಯ್ತಾನೆ ಅಂದ್ರೆ, ತೀರ್ಕೊಂಡ, ಸುಪ್ರೀಂ ಸ್ಯಾಕ್ರಿಫೈಸ್ ಮಾಡಿದ ಅಂತಂದ್ರೆ ಅದು ಬೇಜಾರು, ನೀವು ಉಳಿದವರು ಬೇಜಾರಾಗೇ ಆಗುತ್ತೆ, ಯಾರು ಗೊತ್ತಾಗುತ್ತಲ್ಲ. ಬಟ್ ಫಾರ್ ಮೀ ಇಟ್ ವಾಸ್ ಅ ಪರ್ಸನಲ್ ಲಾಸ್. ಪರ್ಸನಲ್ ಲಾಸ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಸೌರಭ್ ಕಾಲಿಯಾ ಏನಿದ್ರಲ್ಲ, ಅವರು ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಜೊತೆಗೆ ಟ್ರೈನಿಂಗ್ ಮಾಡಿದಂಥವ್ರು. I knew him very well, so that you know somebody and he goes through such inhuman torture, it hurts you more. But this is how the Kargil war started. Let me tell you again, ಇದು ಕಾರ್ಗಿಲ್ ಯುದ್ಧ ಶುರು ಆಗಿದ್ದು ಮಾತ್ರ, there are a lot of things to come. ನನ್ನ ಇವೆಂಟ್ ಆದಂತ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ನೀವು ಅಲ್ಲಿ ನೋಡಿದ್ರೆ, ಕಾರ್ಗಿಲ್ ವಾರ್ ವೆಟರನ್ ಮೋಸ್ಟ್ಲಿ 13th ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಬರ್ತಾರೆ. ಐ ವಿಲ್ ಟೆಲ್ ಯು, ಇನ್ ದ ಹಿಸ್ಟ್ರಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ, ಐ ರಿಪೀಟ್, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವ್ದಾದ್ರು ಒಂದು ಯೂನಿಟ್ಗೆ ಒಂದು ಯುದ್ಧದಲ್ಲಿ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನಮ್ಮ ಯೂನಿಟ್ ಆದಂತ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್. ಐ ಹೇಟ್ ಫ್ರಮ್ ಬ್ಯಾಕ್. 4ನೇ ತಾರೀಕು ಜುಲೈ 1999ಕ್ಕೆ ಒಂದು ಬೆಟ್ಟವನ್ನ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ವಿ. ಕಟಿಂಗ್ ದ ಸ್ಟೋರಿ ಟೋಟಲಿ ಶಾರ್ಟ್. 4ನೇ ತಾರೀಕು ಇಮ್ಯಾಜಿನ್ ಮಾಡಿ, ನಾನು 23-24 ವರ್ಷ ವಯಸ್ಸು, 6 ತಿಂಗಳ ಸರ್ವಿಸ್ ಆಗಿದೆ. ಜನವರಿ 1999 ಜಾಯ್ನ್ ಆಗಿದ್ದೀನಿ.
ನಾವು ಮೇ ಜೂನ್ ಜುಲೈ ಯುದ್ಧ ನಡೀತದೆ. ಜುಲೈ 4ನೇ ತಾರೀಕು ನಾನು ಯುದ್ಧಕ್ಕೆ 120 ಜನ ಯುದ್ಧ ಕರ್ಕೊಂಡು ಹೋಗ್ಬೇಕು. ಅಟ್ ದ ಏಜ್ ಆಫ್ 23 ವಿತ್ ಜಸ್ಟ್ 6 months ಆಫ್ ಸರ್ವಿಸ್ ಬಿಹೈಂಡ್ ಇಟ್, ಐ ಹ್ಯಾಡ್ ಟು ಲೀಡ್ 120 minutes ದ ಬ್ಯಾಟಲ್ ಫೀಲ್ಡ್. ಮಧ್ಯಾಹ್ನ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತೀನಿ. ಒಂದಿಷ್ಟು ಫಾರ್ಮಾಲಿಟೀಸ್ ಇರ್ತವೆ, ಎಲ್ಲ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಆ ಫಾರ್ಮಾಲಿಟೀಸ್ ನಾವು ಮುಗಿಸ್ತೀವಿ. ಕತ್ಲಾಗ್ತಾ ಬರ್ತಾ ಇದೆ, ಬೆಟ್ಟವನ್ನು ಅಟ್ಯಾಕ್ ಮಾಡಕ್ ಶುರು ಮಾಡ್ತೀವಿ. ಜುಲೈ 4, 1999 ಒಂದು ಬೆಟ್ಟವನ್ನು ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 4 ಜನ ಇರ್ತಾರೆ ಆಗಿರೋಲ್ಲ. ಸುಮಾರು ದೊಡ್ಡ ಬೆಟ್ಟ ಅದು. ಒಂದೊಂದೇ ಬಂಕರ್, ಒಂದೊಂದೇ ಸಂಘಟನೆ ಕ್ಲಿಯರ್ ಮಾಡ್ತಾ ಮಾಡ್ತಾ ಮೇಲೆವರೆಗೂ ಹೋಗ್ಬೇಕಾಗುತ್ತೆ. ಜುಲೈ 4ನೇ ತಾರೀಕು ರಾತ್ರಿ ಅಟ್ಯಾಕ್ ಮಾಡ್ತೀವಿ. ಇಡೀ ರಾತ್ರಿ ಯುದ್ಧ ನಡೀತೆ. 5ನೇ ತಾರೀಕು ದಿನ, 5ನೇ ತಾರೀಕು ರಾತ್ರಿ, 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾನೆ ಇದೆ. ನಮ್ಗೆ ಒಂದೊಂದು ಇಂಚ್ ಕೂಡ ಇಂಪಾರ್ಟೆಂಟ್. ಇಲ್ಲಿಂದ ನಾನು ಅಲ್ಲಿ ಓಡ್ತಾ ಇದ್ದೀನಿ, ಕವರಿಂಗ್ ಫೈರ್ ಯಾರೋ ಕೊಡ್ತಾ ಇದ್ದಾರೆ, ನಾನು ಅಲ್ಲೋ ಕವರಿಂಗ್ ಫೈರ್ ಕೊಡ್ತೀನಿ, ಇನ್ನೊಬ್ರು ಯಾರೋ ಒಂದು ಓಡ್ತಾ ಇದ್ದಾರೆ ಅಂದ್ರೆ ನಾವು ತುದಿಗೆ ಹತ್ರ ಹೋಗ್ತಾ ಇದೀವಿ. ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, ನಿಮ್ಗೆ ಏನಾದ್ರು ಊಟಕ್ಕೆ ಕಳಿಸಲ್ಲ. ನಾನು 2 ದಿನ ಹೋರಾಡ್ತಾ ನಮಗೆ ಗುಂಡು ಮತ್ತುಗಳು ಕಡಿಮೆ ಆಗ್ತಾ ಇದ್ದಾವೆ. ಅದಕ್ಕೆ ನಾನು ವಾಪಸ್ ಅಡ್ರೆಸ್ ಹೋಗಿ ಮತ್ತೆ ಮೆಸೇಜ್ ಕೊಡ್ತೀನಿ, ಸರ್ ನೀವು ಊಟಕ್ಕೆ ಚಿಂತೆ ಬಿಡಿ, ನಮಗೆ ಕೆಲವೊಂದು ಗುಂಡು ಮತ್ತುಗಳು ಕಡಿಮೆ ಆಗ್ತಾ ಇದ್ದಾವೆ, ಅದನ್ನು ಕಳಿಸ್ಕೊಡಿ. ಸೊ ಯು ಬಿ ವಂಡರಿಂಗ್ ಹೌ ಡು ಬಿ ಸರ್ವೈವ್. 48 ಗಂಟೆ 2 ದಿನ ಹೌ ಡು ಬಿ ಸರ್ವೈವ್. ಜುಲೈ ತಿಂಗಳಲ್ಲಿ ಒಂದು ಹಿಮ ಇರುತ್ತೆ. ಆ ಹಿಮದ ಮೇಲಿನ ಭಾಗ ಏನಿರುತ್ತಲ್ಲ ಗಲೀಜಾಗೋಗ್ಬಿಡುತ್ತೆ. ಯಾರಿಗೋದ್ರು ಪೆಟ್ಟು ಬಿದ್ದಿರುತ್ತೆ, ರಕ್ತ ಸೋರಿರುತ್ತೆ, ಶೆಲ್ಲಿಂಗ್ ಆಗಿರುತ್ತೆ, ಮೈನ್ ಬ್ಲಾಸ್ಟ್ ಆಗಿರುತ್ತೆ, ಹಿಂಗೆ ಅದ್ರ ಮೇಲೆ ಓಡಾಡಿರ್ತೀವಿ, ಗಲೀಜಾಗೋಗ್ಬಿಡುತ್ತೆ. ಅದಕ್ಕೆ ಮೇಲಿನ ಭಾಗ ಎಲ್ಲ ತೆಗಿತಾ ಇದ್ವಿ, ಕೆಳಗಿನ ಭಾಗ ರಿಲೇಟಿವ್ ಏನು ಫ್ರೆಶ್ ಇರ್ತಿತ್ತಲ್ಲ ಅದನ್ನು ಬಾಯಲ್ಲಿ ಹಾಕೊಂತ ಇದ್ವಿ. ಏನೋ ಒಂಥರ ನಮ್ಮ ಹೊಟ್ಟೆಯಲ್ಲಿ ಹೋಯ್ತು ಅನ್ನೋ. ಸೊ ದಟ್ ಇಸ್ ದ ಕೈಂಡ್ ಆಫ್ ದ ಮೈಂಡ್ ಸೆಟ್ ವಿ ಹ್ಯಾಡ್. 4ನೇ ತಾರೀಕು ರಾತ್ರಿ ಅಟ್ಯಾಕ್ ಶುರು ಮಾಡ್ತೀವಿ. 7ನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಎಲ್ಲಿಗೂ ಹೋಗಿದ್ದೀವಿ ಅಂದ್ರೆ ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ. ಆ ಬಂಕರ್ನ ವಶಪಡಿಸ್ಕೊಂಡ್ರೆ ನಾವು ಬೆಟ್ಟವನ್ನ ಗೆದ್ದಾಗುತ್ತೆ. 7ನೇ ತಾರೀಕು ಬೆಳಗಿನ ಜಾವ ನನ್ನ ಕೈಲಿ ಒಂದು AK-47 ಗನ್, ಪರ್ಸನಲ್ ವೆಪನ್ ಅಂತ ಹೇಳಿದ್ವಿ, ಆ AK-47 ನನ್ನ ಕೈಲಿದೆ. ಬಲಗಡೆ ಒಂದು ದೊಡ್ಡ ಬಂಡೆಗಳತ್ತೆ ಪಾಕಿಸ್ತಾನ ಕೊನೆಗೆ ಪೋಸ್ಟ್. ಯಾವಾಗ ಅವಕಾಶ ಸಿಗುತ್ತೋ ಫೈರ್ ಮಾಡ್ತಾ ಇದ್ದೀನಿ, ಕೆಳಗೆ ಕುತ್ಕೊಂತಾ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರು ಹ್ಯಾಂಡ್ ಗ್ರೆನೇಡ್ ಅನ್ನ ಎಸಿತಾರೆ. ನೀವು ಮೂವಿಯಲ್ಲೆಲ್ಲ ನೋಡಿದ್ರಲ್ಲ, ಈ ತರ ಎಸಿತಾರಲ್ಲ, ದಟ್ಸ್ ವಾಟ್ ಹ್ಯಾಂಡ್ ಗ್ರೆನೇಡ್. ಆ ಹ್ಯಾಂಡ್ ಗ್ರೆನೇಡ್ ಎಸಿದ್ರೆ ಅದು ಬಂದಂತ ಕಾಲ ಹತ್ರ ಬರುತ್ತೆ. ನಿಮ್ಗೆ ಗೊತ್ತಿಲ್ಲ ಡಿಸೈನ್ ಹೇಗಿರುತ್ತೆ ಅಂದ್ರೆ, ನೀವು ಪಿನ್ ತೆಗಿತೀರಾ, ಎಸಿತೀರಾ, ಎಸದ ತಕ್ಷಣ ಬ್ಲಾಸ್ಟ್ ಆದ್ರೆ ಎಸರಿಗೆ ಪೆಟ್ಟುಕೊಳ್ಳುತ್ತೆ. ಸೊ ಅದಕ್ಕೆ 4 ಸೆಕೆಂಡ್ ಟೈಮ್ ಆಗಿರುತ್ತೆ. ನೀವು ಪಿನ್ ತೆಗಿತೀರಾ, ಎಸಿತೀರಾ, ಅಲ್ಲೋ ಬಿದ್ದೊಂದು 2, 3, 4 ಸೆಕೆಂಡ್ಸ್ ಲೇಟರ್ ಬ್ಲಾಸ್ಟ್ ಆಗ್ತಂದ್ರೆ ಜಾಸ್ತಿ ಇಂಪ್ಯಾಕ್ಟ್ ಆಗಲಿ ಅಂತ ನಾವು ಟಾಕಿಂಗ್ ಅಬೌಟ್ ದ ಇಂಪ್ಯಾಕ್ಟ್ ಲೆವೆಲ್. ಅದಕ್ಕೆ ಇಲ್ಲೇನಾದ್ರು ಹೈಪೋಥೆಟಿಕಲ್ ಇಲ್ಲೇನಾದ್ರು ಗ್ರೆನೇಡ್ ಬಿಚ್ಚಿದ್ರೆ ಅಕ್ಕಪಕ್ಕ 5 ರಿಂದ 10 ಮೀಟರ್ ಇರುತ್ತಲ್ಲ, ಎಲ್ಲ ಚಿದ್ರೆ ಆಗುತ್ತೆ. ಅಂತ ಬಂದು ಗ್ರೆನೇಡ್ ಬಂದು ಕಾಲ ಬರುತ್ತೆ. ನನಗೆ ಇವಾಗ ಎದ್ದು ಓಡಕ್ ಅವಕಾಶ ಇಲ್ಲ. ಎದ್ದು ಓಡಕ್ ಹೋದ್ರೆ ಮೇಲೆ ತಗೊಂಡೋಗಿ ಕಾಯ್ತಾ ಇರ್ತಾರೆ, ಗ್ರೆನೇಡ್ ಎಸಿಬಿ ಶೂಟ್ ಮಾಡಕ್ ಕಾಯ್ತಾ ಇರ್ತಾರೆ. ಅದಕ್ಕೆ ಐ ಹ್ಯಾಡ್ ಓನ್ಲಿ ಒನ್ ಆಪ್ಷನ್. ನನ್ಗೆ ಗೊತ್ತಿತ್ತು ನಾನು ಏನಾದ್ರು ಮಾಡ್ಬೇಕಂತ 4 ಸೆಕೆಂಡ್ ಮಾಡ್ಬೇಕಂತ. ಎದ್ದು ಓಡಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ತಗೊಂಡೆ, ವಾಪಸ್ ಎಸಿಲಿಕ್ಕೆ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತೀರ ಅಂದ್ರೆ ದೂರ ಹೊಡ್ತೀರ. ಲೈವ್ ಗ್ರೆನೇಡ್ ವಿತ್ ಕಿಲ್ಲಿಂಗ್ ರೇಡಿಯಸ್ ಆಫ್ 10 meters ಅದನ್ನ ಎತ್ಕೊಂಡೆ ವಾಪಸ್ ಎಸಿಲಿಕ್ಕೆ ಹೋದೆ. ಬಟ್ ನೀವೇನಾದ್ರೂ ಒಂದು ಚೆಂಡನ್ನ ಒಂದು ಕಲ್ಲನ್ನ ಎಸಿದ್ರಿ ಅಂದ್ರೆ ಒಂದು ಪ್ರಾಪರ್ ಸ್ವಿಂಗ್ ಬೇಕಲ್ಲ. ಈ ಕೈ ಸ್ವಿಂಗ್ ಆದಂತಾನೆ ದೂರ ಹೋಗ್ಬಿಡುತ್ತೆ. ನಂಗೆ ಆ ಸ್ವಿಂಗ್ ಸಿಗ್ಲಿಲ್ಲ, ಯಾಕಂದ್ರೆ ಒಂದು ಕನ್ಸ್ಟೆಂಟ್ ಸ್ಪೇಸ್ ಅಲ್ಲಿ ಕೂತ್ಕೊಂಡಿದ್ದೆ. ವಾಪಸ್ ತಗೊಂಡು ಎಸದೆ ಬಂಡೆಗಳಿಗೆ ಬೆಳೆದು ಊರ್ಲಿ ಬಂದು ಮತ್ತೆ ಅಂತ ಆಗ್ತದೆ. ಆ ಒಂದು 4 ಸೆಕೆಂಡ್ ಬಹುಶಃ 2-3 ಸೆಕೆಂಡ್ ಕಳ್ಕೊಂಡಿದ್ದೀನಿ. 1 second ಟು ಗೋ. ನಾನು ಅದನ್ನು ವರ್ಣಿಸಿ ಹೇಳ್ತಾ ಇಲ್ಲ, ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ಅದು ಹೆಂಗ್ ಎಸದೆ, ಹೆಂಗ್ ಬಡಿತು, ಹೆಂಗ್ ಬಂದ್ ಬಿತ್ತು ಎಲ್ಲ ನೆನಪಿದೆ ನನಗೆ. ನಿಮ್ಗೆ ಅನಿಸ್ಬೋದು 1-2 ಸೆಕೆಂಡಿನ ಮಹಾ ಅಂತ, ಬಟ್ ಸಾವು ಮತ್ತು ಬದುಕಿನ ಮಧ್ಯೆ ಯಾವಾಗ ಹೋರಾಡ್ತಿರ್ತಿರಲ್ಲ, ಅವಾಗ ಪ್ರತಿ ಒಂದು ಇವನ್ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಮ್ಯಾಟರ್ಸ್. ಆ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಲೈಫ್ ಅಲ್ಲಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಫ್ಲಾಶಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್. ನನ್ನ ಕಣ್ಮುಂದೆ ಎಲ್ಲ ಬಂದಾಗ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ಅಣ್ಣ, ನನ್ನ ಬಾಲ್ಯ, ನನ್ನ ಸ್ನೇಹಿತರು ಎಲ್ಲರೂ ಮುಖ ಫ್ಲಾಶ್ ಆಗ್ತದೆ. ನಾನು ಅನ್ಕೊತಾ ಇದ್ದೀನಿ, ಇನ್ ಎನಿ ಸೆಕೆಂಡ್ ಆ ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆದ ನಾನು ನವೀನ್ ನಾಗಪ್ಪ ಇರಲ್ಲ, ಅದು ತಂದೆ ತಾಯಿ ಗೊತ್ತಾದ ತಕ್ಷಣ ಅವ್ರು ದುಃಖ ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕೂತ್ಕೊಂಡ್ರೆ ಗ್ರೆನೇಡ್ ಬ್ಲಾಸ್ಟ್ ಆದ್ರೆ ನಾನು ಮೇಲಿನ ಭಾಗ ಎಲ್ಲ ಚಿದ್ರಿಸಿದ್ರೆ ಆದ್ರೆ ಮನೆಗೆ ವಾಪಸ್ ನವೀನ ಏನ್ ಕಳಿಸ್ತಾರೆ. ಎಲ್ಲೋ ಬಿದ್ದಂತ ಒಂದಿಷ್ಟು ಎಲುಬು ತುಂಡುಗಳನ್ನ, ಒಂದಿಷ್ಟು ಮಾಂಸ ತುಂಡುಗಳನ್ನ ಒಂದು ಗೋಣಿ ಚೀಲದಲ್ಲಿ ಹಾಕಿ ಮನೆ ಕಳಿಸಿದ್ರೆ ನನ್ನ ತಂದೆ ತಾಯಿ ಕ್ಷಮಿಸ್ತಾರ. ಕೊನೆ ಪಕ್ಷ ನನ್ನ ಮುಖ ನೋಡೋ ಅವಕಾಶ ಅವ್ರಿಗೆ ಮಾಡ್ಕೊಡ್ಬಾರ್ದ. ನಾನು ದೇವರಿಗೆ ಒಂದೇ ಒಂದು ಪ್ರಾರ್ಥನೆ ಇಟ್ಕೊಂಡೆ, ದೇವರೇ ನಾನ್ ಸಾಯ್ತೀನಿ ಗೊತ್ತು, ಬಟ್ ಅಟ್ಲೀಸ್ಟ್ ನನ್ನ ಮುಖ ಸರಿಯಾಗಿರ್ಲಿ, ನಮ್ಮ ತಂದೆ ತಾಯಿಗೆ ಕೊನೆ ಪಕ್ಷ ನನ್ನ ಮುಖ ನೋಡೋ ಅವಕಾಶ ಮಾಡ್ಕೊಡು ಅಂತ. ಆ ಬಂಡೆಗಲ್ಲು ಮತ್ತೆ ಬಂಗಲ್ ತುದಿ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಅದ್ರಲ್ಲಿ ಜಿಗಿತೀನಿ. ಆ ಗ್ಯಾಪ್ ಕಾಣೋದ್ರಿಂದ ಏನಾಗುತ್ತೆ ಅಂದ್ರೆ ಮೇಲಿನ ಭಾಗ ಆ ಬಂಡೆಗೆ ಹಿಂದೆ ಹೋಗುತ್ತೆ, ಕಾಲ್ಗಳು ಹೊರಗಡೆ ಹಿಡ್ಕೊಳುತ್ತೆ. ಅಂಡ್ ಗ್ರೆನೇಡ್ ಟೇಕ್ಸ್ ಆಫ್. ಪೆಟ್ಟು ಬಿದ್ದಾಗ ನೀವು ಇದು ಬೇರೆ ಬೇಕಾದ್ರೆ ನೋಡ್ಬೋದು ಅಂತಂದ್ರೆ ಸಾಕಷ್ಟು ವಿಡಿಯೋಸ್ ಅಲ್ಲಿ ನಾನು ಇದನ್ನ ಹಂಚ್ಕೊಂಡಿದ್ದೀನಿ. ಈಗ ಶೇಷಾಂತ ಮೂವಿ ನೋಡಿದ್ರೆ ಯಾವ್ದು, ಇಟ್ಸ್ ಬಯೋಪಿಕ್ ಆನ್ ಕ್ಯಾಪ್ಟನ್ ವಿಕ್ರಮ್ ಭದ್ರ, ಅದರಲ್ಲಿ ತೋರಿಸಿದ್ದಾರೆ ಇದನ್ನ. ನನ್ ಹೆಂಗ್ ಪೆಟ್ಟು ಬಿಡುತ್ತೆ, ಕ್ಯಾಪ್ಟನ್ ವಿಕ್ರಮ್ ಭದ್ರ ಅವ್ರು ಹೆಂಗ್ ರೆಸ್ಕ್ಯೂ ಮಾಡ್ತಾರೆ ಅಂತ. 2 ಕಾಲಿಗೆ ಪೆಟ್ಟು ಬಿದ್ದಿದ್ರೆ ಎದ್ದಕ್ಕಾಗಲ್ಲ. ಸುಮಾರು ಒಂದು 150 ಮೀಟರ್ ಕ್ರಾಲ್ ಮಾಡಿದ್ವಿ. ಕ್ರಾಲ್ ಮಾಡಿ ಒಂದು ಅಂದ್ರೆ
ಯಾರು ಬಂದು ಎತ್ಕೊಂಡು ಹೋಗೋಕ್ಕಾಗಲ್ಲ, ಫೈರಿಂಗ್ ಆಗ್ತಿದೆ, ನಾನು ಎತ್ಕೊಳಕ್ಕಾಗಲ್ಲ, ನಂಗೆ ನಡೆಯಕ್ ಆಗ್ತಾ ಇಲ್ಲ. ಸುಮಾರು 150 ಮೀಟರ್ ಕ್ರಾಲ್ ಮಾಡ್ತೀನಿ, ಒಂದು ಬಂಡೆಗೆ ಹೇಗೆ ಕೂತ್ಕೊಂತೀನಿ. ಅಲ್ಲಿಂದ ನಾನು ಒಬ್ಬ ಜವಾನ್ ಹೊತ್ಕೊಂಡು ಓಡ್ತಾ ಇದ್ದೇನೆ. ಪಾಕಿಸ್ತಾನದವ್ರು ಫೈರ್ ಮಾಡೋದು ಕಾಣ್ತಾ ಇದೆ. ನಾನು ಆ ಬುಲೆಟ್ ಹೋಗಿ ಆ ಐಸಲ್ಲಿ ಸಿಡಿಯೋದು ಕಾಣ್ತಾ ಇದೆ. ಬಲಗಾಲ ದುಡ್ಡು ಜೋದಾಡ್ತಾ ಇದೆ. ಹೊತ್ಕೊಂಡು ಓಡ್ತಾ ಇದ್ದೇನೆ, ಬೀಳ್ತಾ ಇದ್ದೇನೆ, ಎದ್ದೇಳ್ತಾನೆ, ಮತ್ತೆ ಓಡ್ತಾನೆ. ಆ ಸಮಯದಲ್ಲಿ ನಿಮ್ಗೆ ಏನ್ ಸಾಧ್ಯ ಏನು ಅಸಾಧ್ಯ ಗೊತ್ತಾಗಲ್ಲ. ನಾವು ತಿರುಗಿ ನೋಡ್ತಾ ಇದ್ದೇನೆ, ನನ್ನ ಕಾಲೇಜ್ ತಗೊಂಡು ಬಿದ್ದು ಬಿಡ್ತಾ ಹೇಗಾದ್ರೂ ಮಾಡಿ ತಗೊಂಡು ಹೋಗೋಣ, ಕೆಳಗಡೆ ಹೋಗಿ ಡಾಕ್ಟರ್ ಕೊಟ್ಟು ಹೊಲಿಯಪ್ಪ ಅಂತ ಹೇಳೋಣ. ಬಟ್ ದಟ್ ವಾಸ್ ಸ್ಟೇಟ್ ಆಫ್ ಮೈಂಡ್. ಐ ವಾಸ್ ನಾಟ್ ರಿಯಲೈಸಿಂಗ್ ವಾಟ್ಸ್ ಪಾಸಿಬಲ್, ವಾಟ್ಸ್ ನಾಟ್ ಪಾಸಿಬಲ್. ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು, ಕೆಳಗಡೆ ಬಂದಾಗ ರಾತ್ರಿ ಆಗಿಬಿಟ್ಟಿದೆ. ಸುಮಾರು ರಕ್ತ ಸೋರಿದೆ, ಸುಮಾರು ಇನ್ಫೆಕ್ಷನ್ ಆಗಿದೆ. ಡಾಕ್ಟರ್ ನನ್ನ ನೋಡಿದ ತಕ್ಷಣ, ಕೆಳಗಡೆ ಬಂದು ಡಾಕ್ಟರ್ ನೋಡಿದ ತಕ್ಷಣ ಹೇಳ್ತಾರೆ, ನಮಗೆ ಇಟ್ಸ್ ಅ ಮಿರಾಕಲ್ ಯು ಹ್ಯಾವ್ ಸರ್ವೈವ್ಡ್. ಇಟ್ಸ್ ಅ ಮಿರಾಕಲ್ ಯು ಹ್ಯಾವ್ ಸರ್ವೈವ್ಡ್. ದ ಅರ್ಲಿಯೆಸ್ಟ್ ಪಾಸಿಬಲ್ ಅಪಾರ್ಚುನಿಟಿ ಅಂದ್ರೆ ಬೆಳಗ್ಗೆ ಆಗ್ತಿದ್ದಂಗೆ ಹೆಲಿಕಾಪ್ಟರ್ ನಿನ್ನ ಶ್ರೀನಗರಿಗೆ ಕಳಿಸ್ಕೊಡ್ತೀವಿ ಫರ್ದರ್ ಟ್ರೀಟ್ಮೆಂಟ್ಗೆ ಅಂತ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ನಾನು ಬೆಟ್ಟದ ಮೇಲೆ ಏನು ನಡೀತಾ ಇದೆ ಗೊತ್ತಿಲ್ಲ, ಮಲ್ಕೊಂಡ್ಬಿಡ್ತೀನಿ. ಬೆಳಗಿನ ಜಾವ ಆಗುತ್ತೆ, ನನ್ನ ಎದ್ದಳಿಸ್ತಾರೆ, ಹೆಲಿಕಾಪ್ಟರ್ ಅಲ್ಲಿ ಮಲಗಿಸ್ತಾರೆ. ನರ್ಸಿಂಗ್ ಅಸಿಸ್ಟೆಂಟ್ ಕೂಡ ನನ್ನ ಜೊತೆ ಬರ್ತಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗುತ್ತೆ. ಶ್ರೀನಗರ ಹತ್ರ ಸ್ವಲ್ಪ ದೂರ ಹೋಗಿರ್ತೀವಿ. ಅವಾಗ ನರ್ಸಿಂಗ್ ಅಸಿಸ್ಟೆಂಟ್ ಎದ್ದೇಳಿ ಹೇಳ್ತಾರೆ ನನಗೆ, ಸಾಬ್ ಕೋಟ್ ಅನ್ಕೊಟ್ಟು ಹೇಳ್ತಾರೆ, ಸಾಬ್ ಡಾಕ್ಟರ್ ಒಟ್ಟೈಸ ಮನಾಕಿ ಅವ ಡಾಕ್ಟರ್ ಎದ್ದೇಳ್ಬೇಡ ಅಂತ ಹೇಳಿದ್ರೆ. ಬಟ್ ಅಲ್ಲಿ ನೋಡಿ 0.4875 ಮೇಲೆ ಭಾರತದ ಬಾವುಟ ಹಾರ್ತಾ ಇದೆ. Such a wonderful feeling, it was such a fantastic feeling. I felt ನನಗೆ ಸಾಹಿತ್ಯ ಬದುಕಿಯೋ ಅದು ಇಂಪಾರ್ಟೆಂಟ್ ಅಲ್ಲ, the mission has been accomplished, the task has been completed ಅಂತ ಎದ್ದು ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿ ಇನ್ನೇನು ಮಲಗ್ತಾ ಇದ್ದೆ. ಅವಾಗ ಆ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೊಂದು ಮಾತನ್ನ ಹೇಳ್ತಾರೆ, ಸಾಧಿಸ್ಲಿ ಕಿಮಚ್ಚುಕ ಇದಕ್ಕೊಂದು ದೊಡ್ಡ ತ್ಯಾಗ ಬಲಿದಾನ ಮಾಡಬೇಕಾಗಿ ಬಂತು ಅಂತ. ಅದೇನಪ್ಪ, ವಾಟ್ ವಿ ಹ್ಯಾಡ್ ಟು ಲೂಸ್ ಉಸ್ತಾದ್ ಅಂತ ಕೇಳ್ತೀನಿ. ಸಾಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ನಹಿ ರಹೆ ಅಂತ ಹೇಳ್ತಾರೆ. ಸೊ ದಟ್ ವಾಸ್ ಸಮಥಿಂಗ್ ವಿಚ್ ರಿಯಲಿ ಹಿಟ್ ಮಿ ಹಾರ್ಟ್. ಇಟ್ಸ್ ಬೀನ್ 25 years, ladies and gentlemen. ನಾನು ಯಾವಾಗಲೂ ಅನ್ಕೋತಿರ್ತೀನಿ, ಕಾರ್ಗಿಲ್ ಯುದ್ಧದಲ್ಲಿ ನಾವು ಇವತ್ತು 3 ಜನ ಈ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತ ಅದು ಸರ್ಕಮ್ಸ್ಟಾನ್ಸಸ್ ಡಿಫರೆಂಟ್. ಅವಾಗ ಸರ್ಕಮ್ಸ್ಟಾನ್ಸ್ ಬೇರೆ ಇತ್ತು. 25 ವರ್ಷದಿಂದ ಆಗಂತ ಕಾರ್ಗಿಲ್ ಕದನದಲ್ಲಿ ಸರ್ಕಮ್ಸ್ಟಾನ್ಸಸ್ ವೆರಿ ಡಿಫರೆಂಟ್. ಬೋತ್ ಆರ್ ನಾಟ್ ಕಂಪ್ಯಾರಬಲ್. ದೇ ಆರ್ ಲೆಜೆಂಡ್ಸ್. ಬಟ್ ವಾಟ್ ವಿ ಶುಡ್ ಸ್ಟಿಲ್ ರಿಮೆಂಬರ್ ಇಸ್, ನಾವು ನಮ್ಮ ಶಾಲೆಯಲ್ಲಿ ನಮ್ಮ ಕಲಿಕೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಸ್ವತಂತ್ರದ ಹಿಂದೆ ಆದಂತ ಘಟನೆಗಳನ್ನ ನಾವು ಕಲಿತಿದ್ವಿ. ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಯಾರು ತ್ಯಾಗ ಮಾಡಿದ್ರು, ಬಲಿದಾನ ಮಾಡಿದ್ರು, ಅದನ್ನ ಎಲ್ಲೋ ಒಂದು ಓದೋ ಪ್ರಯತ್ನ ಮಾಡಿದ್ವಿ. ಬಟ್ ವಾಟ್ ಹ್ಯಾಪನ್ ಆಫ್ಟರ್ ದಟ್ ವಿ ಆರ್ ರಿಯಲಿ ನಾಟ್ ಟೇಕನ್ ಎನಿ ಪೇನ್ಸ್ ಟು ಸ್ಟಡಿ ದಟ್. ಇನ್ ಕಾರ್ಗಿಲ್ ಯುದ್ಧದಲ್ಲಿ 527 ಜನ, ಐ ರಿಪೀಟ್ 527 soldiers sacrificed their lives. I could have been 527 plus 1. I could have been the 528th one. ಗರ್ನಾಡಸ್ ಹತ್ರ ಸಿಡಿದ್ರೆ ಉಳಿಯೋದು ಬಹಳ ಕಷ್ಟ. ಬಟ್ ಪ್ರಾಬಬಲಿ ಗಾಡ್ ಹ್ಯಾಸ್ ಸೇವ್ಡ್ ಮೀ ವಿತ್ ದ ಪರ್ಪಸ್. Probably God has saved me with the purpose, and the purpose is so that I come back and narrate the stories of the soldiers, their sacrifices, the pain, the agony, the suffering they had to undergo, so that the citizens are better equipped, better, understandable of the cost of freedom which has been paid by somebody else. ಈ ಚಪ್ಪಾಳಿ ಕಟ್ಟಿದ್ರಲ್ಲ, ಈ ಸನ್ಮಾನ ಆಯ್ತಲ್ಲ, ಇದು ಕ್ಯಾಪ್ಟನ್ ನವೀನ್ ನಾಗಪ್ಪಗಲ್ಲ, 527 ಜನ ತಮ್ಮ ಪ್ರಾಣವನ್ನ ಏನು ತ್ಯಾಗ ಮಾಡಿದ್ರು ಅವರಿಗೆ ಮತ್ತು ಅವ್ರ ಕುಟುಂಬದವರಿಗೆ ಸಲ್ಲಬೇಕಾಗಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು